ದಾವಣಗೆರೆ ದರೋಡೆಯ ರೋಚಕ ಸಂಗತಿ ಬಯಲಾಗಿದೆ. ಬ್ಯಾಂಕ್ ದರೋಡೆಗೆ ಸಂಚು ರೂಪಿಸಿದ್ದ ಸಹೋದರರು ದರೋಡೆಕೋರರಾದ ಅಜಯ್ ಮತ್ತು ವಿಜಯ್ ಇಬ್ಬರಿಂದಲೂ ಕೂಡ ಪ್ಲಾನ್ ಆಗಿತ್ತು. 2 ತಿಂಗಳು ಪ್ಲಾನ್ ಮಾಡಿ ಸರಣಿ ರಜೆಯ ವೇಳೆ ದರೋಡೆಗೆ ಇವರು ಯತ್ನವನ್ನ ಪಟ್ಟಿದ್ದು. 2024ರ ಅಕ್ಟೋಬರ್ 28ರಂದು ಎಸ್ಬಿಐ ಶಾಖೆಯಲ್ಲಿ ದರೋಡೆ ನಡೆದಿತ್ತು. ಕದ್ದ ಚಿನ್ನಾಭರಣವನ್ನ ಬಚ್ಚಿಡಲು ಒಂದು ಬಾಕ್ಸ್ ಅನ್ನ ಖರೀದಿ ಮಾಡಿದ್ರು ಕೂಡ ತಮಿಳುನಾಡಿನ ಸ್ವಗ್ರಾಮದ ಬತ್ತಿದ ಬಾವಿಯಲ್ಲಿ ಇಟ್ಟಿದ್ರು. ಬಾಕ್ಸ್ನಲ್ಲಿ ಚಿನ್ನಾಭರಣವನ್ನ ಇಟ್ಟು ಆ ಬಾವಿಯಲ್ಲಿ ಹೂತಿಟ್ಟಿದ್ರು. ಇವರು 1 ವರ್ಷದವರೆಗೆ ಚಿನ್ನ ಹೊರ ತೆಗೆಯದಿರಲು ನಿರ್ಧಾರವನ್ನ ಕೂಡ ಮಾಡಿಕೊಂಡಿದ್ರು. ಬತ್ತಿದ ಬಾವಿ ಅಂದರೆ ನೀರಿಲ್ಲದ ಬಾವಿಯಲ್ಲಿ ಚಿನ್ನಾಭರಣ ತುಂಬಿದಂತಹ ಬಾಕ್ಸ್ ಅನ್ನ ಇಟ್ಟಿದ್ರು. 13 ಕೋಟಿ ಮೌಲ್ಯದ 17 ಕೆಜಿ 750 ಗ್ರಾಂ ಚಿನ್ನಾಭರಣ. ನಾವು ಪಕ್ಕಾ ಕರೆಕ್ಟಾಗಿ ವೆರಿಫೈ ಮಾಡಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾನೆ, ಹೆಂಗೆ ಮಾಡಿದ್ದಾನೆ ಅನಲೈಸ್ ಮಾಡಿ ಆ ಗೋಲ್ಡೆಲ್ಲ ತಮಿಳುನಾಡು ಉಸ್ಲಾಂಪಟ್ಟಿ ಮಧುರೈ ಜಿಲ್ಲೆಯಲ್ಲಿ ಇರುವಂತಹ ಅವನ ನೇಟಿವ್ನಲ್ಲಿ ಇದ್ದ ಒಂದು ದೊಡ್ಡ ತೋಟದ ಫಾರೆಸ್ಟ್ ರೀತಿಯಾಗಿ ಇದೆ. ಅಲ್ಲಿ ಒಂದು 30 ಅಡಿ ಬಾವಿಯಲ್ಲಿ ಇವನು ಒಂದು ಲಾಕರ್ ಮತ್ತು ಅದಕ್ಕೆ ಹಗ್ಗ ಕಟ್ಟಿ ಹಾಕಿರ್ತಾನೆ. ಸೊ ಅದನ್ನು ನಮ್ಮವರು ಹೋಗಿ ಅಲ್ಲೂ ಕೂಡ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ನ ಕರ್ಕೊಂಡೋಗಿ, ಯಾಕಂದರೆ ಅಷ್ಟು ಸುಲಭದ ಕೆಲಸ ಆಗಿರಲ್ಲ. ಅಲ್ಲೆಲ್ಲ ಸ್ಥಳೀಯರ ಪೊಲೀಸರು ಕೂಡ ಅಲ್ಲಿ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಏನು 17 kg ಕೊಟ್ಟಿದ್ರು ಅದನ್ನು ಇಂಟ್ಯಾಕ್ಟಾಗಿ ರಿಕವರಿ ಮಾಡಿದ್ದೇವೆ.